ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಈಗ ನಾನೇನು ಹೇಳೋದು ಅಂತಂದ್ರೆ, ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಒಂದೇನೋ ಇದು ಬೇರೆ ಬೇರೆ ಇದೆಯಾ? ನನಗೂ ಒಂದೇ, ಸ್ವಾಮೀಜಿಯವ್ರಿಗೂ ಒಂದೇ, ಬೇರೆ ನಿನಗೂ ಒಂದೇ. ಕಾನೂನು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೂ ಸ್ವಾತಂತ್ರ್ಯ ಇದೆ, ಗೊತ್ತಾಯ್ತಾ? ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ, ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಮಾಡಕ್ಕಾಗಲ್ಲ ಅಂತ. ದೇ ವೆಂಟ್ ಟು ದಿ ಕೋರ್ಟ್ನವ್ರು ಏನ್ ಹೇಳಿದ್ರು, ಸಾರ್ವಜನಿಕರಿಗೆ ತೊಂದರೆ ಕೊಡದೇ ಇರಬೇಕು, ಶಾಂತಿಯುತ ಮಾಡಿರ್ತಾರೆ. ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನ ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು 3 ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ. ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನ್ ತಕರಾರಿಲ್ಲ, ಚಳವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದ್ರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನ ಯಾರು ಕೂಡ ಕೈ ತಗೊಳ್ಳಬಾರದು. ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ, ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು? ಸ್ವಾಮೀಜಿ ಕಲ್ಲಿ ಅಷ್ಟಿದ್ದಾರ್ರಿ. 20 ಜನಕ್ಕೂ ಹೆಚ್ಚು ಪೊಲೀಸ್ನವರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಏನ್ ಪೊಲೀಸ್ನವ್ರು ಎಸ್ಕೊಂಡ್ರ ಅಲ್ಲ? ನಾನು ಹೇಳಿದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ. ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ. ಜನರಿದಾರಲ್ಲ, ಜನರು ತೀರ್ಮಾನ ಮಾಡ್ತಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.